ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೊತೆ ಪವಿತ್ರ ಸೇರಿ 7 ಆರೋಪಿಗಳ ಜಾಮೀನು ಸುಪ್ರೀಂ ಕೋರ್ಟ್ನಲ್ಲಿ ರದ್ದಾಗಿರುವಂತದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಅವರ ಜಾಮೀನನ್ನ ರದ್ದು ಕೋರಿ ರಾಜ್ಯ ಸರ್ಕಾರ ಸಲ್ಲಿಸಿರುವಂತಹ ಅರ್ಜಿಯ ಆದೇಶ ಇಂದು ಹೊರಬಿದ್ದಿದೆ. ಇನ್ನು ಅರ್ಜಿಯ ವಿಚಾರಣೆಯನ್ನ ನಡೆಸಿರುವಂತಹ ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಜೆಬಿ ಪರ್ದಿವಾಲಾ, ಜಸ್ಟಿಸ್ ಮಹದೇವನ್ ಪೀಠವು ಈ ಒಂದು ಮಹತ್ವದ ತೀರ್ಪನ್ನ ಹೊರಹಾಕಿರುವಂತದ್ದು. ಈ ಕೊಲೆ ಪ್ರಕರಣದಲ್ಲಿ A1 ಪವಿತ್ರ ಗೌಡ, A2 ದರ್ಶನ್, A6 ಜಗದೀಶ್, A7 ಅನುಕುಮಾರ್, A14 ಪ್ರದೀಶ್, A11 ನಾಗರಾಜು, A12 ಲಕ್ಷ್ಮಣ್ ಇವರ ಜಾಮೀನುಗಳನ್ನ ರದ್ದುಪಡಿಸಿರುವಂತದ್ದು. ಇನ್ನು ಈ ಮಹತ್ವದ ತೀರ್ಪು ಹೊರಬೀಳ್ತಿದ್ದಂತೆ ರೇಣುಕಾಸ್ವಾಮಿಯ ತಂದೆ ಕಾಶಿನಾಥ್ ಶಿವನಗೌಡರ್ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಅವರ ಬೇಲ್ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ರದ್ದಾಗಿದೆ ಅಂತ ಹೇಳಿ ಖುಷಿ ಪಡ್ತಾ ಇದ್ದಾರೆ. ಅರೆಸ್ಟ್ ಮಾಡಲು ಆದೇಶ ಆಗಿದೆ. ನ್ಯಾಯಾಂಗದ ಮೇಲೆ ನನಗೆ ನಂಬಿಕೆ ಹೆಚ್ಚಾಗ್ತಾ ಇದೆ. ಹೈಕೋರ್ಟ್ ಬೇಲ್ ಕೊಟ್ಟಾಗ ಆತಂಕ ಆಗಿತ್ತು ಅಂತ ಹೇಳಿ ರೇಣುಕಾಸ್ವಾಮಿಯ ತಂದೆ ಕಾಶಿನಾಥ್ ಶಿವನಗೌಡರ್ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿರುವಂತದ್ದು. ಇನ್ನು ಸುಪ್ರೀಂ ಕೋರ್ಟ್ ಅಪೀಲ್ ಮಾಡಿದ್ರು ಯಾವುದೇ ಅಪರಾಧಿ ತಪ್ಪಿಸಿಕೊಳ್ಳಲು ಅಸಾಧ್ಯ ಎಂದು ತೀರ್ಪು ಹೊರಬಂದಿರುವಂತದ್ದು. ಸರ್ಕಾರ ಮತ್ತು ನ್ಯಾಯಾಂಗದ ಬಗ್ಗೆ ಇನ್ನೂ ನಂಬಿಕೆ ಹೆಚ್ಚಾಗಿದೆ ಅಂತ ಹೇಳಿ ಶಿವನಗೌಡರ್ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕೇಸ್ನಲ್ಲಿ ನ್ಯಾಯ ಸಿಗುತ್ತೆ ಎಂಬ ನಂಬಿಕೆ ಇದ್ದು ನೊಂದ ಸೊಸೆ ಸಹನಾ ಅವರಿಗೆ ಉದ್ಯೋಗ ನೀಡಬೇಕಂತ ಹೇಳಿ ಕಾಶಿನಾಥ್ ಅವರು ಪ್ರತಿಕ್ರಿಯೆಯನ್ನ ಕೊಡ್ತಾ ಇರುವಂತದ್ದು. ರೇಣುಕಾಸ್ವಾಮಿಯ ತಂದೆ ಕಾಶಿನಾಥ್ ಅವರು ಈ ಒಂದು ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತುಂಬಾ ಖುಷಿಯಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಕೆಳ ಹಂತದ ನ್ಯಾಯಾಲಯದಲ್ಲಿ ತ್ವರಿತ ವಿಚಾರಣೆ ಆಗ್ಲೇಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದಾರೆ. ಯಾರೇ ದೊಡ್ಡವರಾದ್ರೂ ಕೂಡ ಎಲ್ರಿಗೂ ಕೂಡ ಕಾನೂನು ಒಂದೇ ಅಂತ ಹೇಳಿ ಸಾಬೀತಾಗಿದೆ ಇವಾಗ ಅಂತ ಹೇಳಿ ಖುಷಿಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸುಪ್ರೀಂ ಕೋರ್ಟ್ ನಿರ್ಧಾರ ಬಂದ ಮೇಲೆ ಸುಪ್ರೀಂ ಕೋರ್ಟ್ ಮೇಲೆ ವಿಶ್ವಾಸ ಹೆಚ್ಚಾಗಿದೆ ಅಂತ ಹೇಳಿ ಪ್ರತಿಕ್ರಿಯೆಯನ್ನ ನೀಡುತ್ತಿದ್ದಾರೆ. ಕೋರ್ಟ್ ತೀರ್ಪು ಬರೋ ಮುಂಚೆ ಪೂಜೆ ಅಂತ ಏನ್ ಮಾಡ್ತಾ ಇರ್ಲಿಲ್ಲ. ಮಾಮೂಲಿ ದಿನಾಲು ಪೂಜೆ ಸಲ್ಲಿಕೆ ಮಾಡ್ತಿದ್ವು. ಪೂಜೆ ಮಾಡುವಂತಹ ವೇಳೆ ನನ್ನ ಪತ್ನಿ ಬೇಲ್ ವಜಾ ಆಗಿದೆ ಅಂತ ಬಂದ್ ಹೇಳಿದ್ರು. ಹಾಗಾಗಿ ನಾವು ಮಾಡಿರುವಂತಹ ಪೂಜೆ ನಮಗೆ ಗುರುಗಳು ಆ ದೇವರ ಆಶೀರ್ವಾದ ಅಂತಾನೆ ಅನ್ಕೋಬಹುದು. ಬೇಲ್ ವಜಾ ಆಗಿರುವಂತದ್ದು ತುಂಬಾ ಖುಷಿಯಾಗಿದೆ ಅಂತ ಹೇಳಿ ಎಲ್ಲಾ ಮಾಧ್ಯಮದವರಿಗೂ ಕೂಡ ಧನ್ಯವಾದಗಳನ್ನ ಕೂಡ ತಿಳಿಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥ್ ಶಿವನಗೌಡರ್ ಪ್ರತಿಕ್ರಿಯೆಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 7 ಜನ ಆರೋಪಿಗಳ ಜಾಮೀನು ರದ್ದಾಗಿರುವಂತದ್ದು.